ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸದಾಮ್ ಟೆಕ್ನೋ ಲ್ಯಾಬ್. ಟುಡೇ ಏನ್ ನೋಡೋಣಪ್ಪ ಅಂದ್ರೆ ನಮ್ಮ ದೇಶ 2047ರಲ್ಲಿ ವಿಕಸಿತ ಭಾರತ ಆಗುತ್ತೆ ಅಂತ ಸರ್ಕಾರ ಹೇಳ್ತಿದೆ. ಪ್ರಶ್ನೆ ಏನಪ್ಪಾ ಅಂದ್ರೆ ಇದೊಂದು ನಿಜಾನ ಅಥವಾ ಕೇವಲ ಸರ್ಕಾರದ ಘೋಷಣೆನಾ? ಫ್ರೆಂಡ್ಸ್, ಇದು ಒಂದು ನಾವು ಭಾವನೆಗಳಿಂದ ಮೂಲಕ ಅಷ್ಟೇ ಅಲ್ಲ, ನಾವು ಎಕನಾಮಿಕ್ಸ್ ಲಾಜಿಕ್ ನಿಂದ ಉತ್ತರ ಹುಡ್ಕೋಣ ಬನ್ನಿ. ಮೊದಲ ಪ್ರಶ್ನೆ, ಅಭಿವೃದ್ಧಿಶೀಲ ದೇಶ ಅಂದ್ರೆ ಏನು? ಅಭಿವೃದ್ಧಿಶೀಲ ದೇಶ ಅಂದ್ರೆ ಏನು ಅಂದ್ರೆ ಒಂದು ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಜನಪ್ರತಿ ಆದಾಯ, ತಲಾದಾಯ ಹೆಚ್ಚಳವಾಗಿರಬೇಕು. ಹೆಚ್ಚಳವಾಗಿದ್ರೆ ಆ ದೇಶವನ್ನು ಅಭಿವೃದ್ಧಿಶೀಲ ದೇಶ ಅಂತೀವಿ. ಎರಡನೇದು, ಒಂದು ಉತ್ತಮ ಶಿಕ್ಷಣ ಮತ್ತು ಆರೋಗ್ಯ ಹೆಚ್ಚಾಗಿರ್ಬೇಕು. ಒಂದು ದೇಶದಲ್ಲಿ ಅಭಿವೃದ್ಧಿಶೀಲ ದೇಶವಾದರೆ ಆ ಒಂದು ದೇಶದಲ್ಲಿ ಉತ್ತಮ ಶಿಕ್ಷಣದ ಸೌಲಭ್ಯ ಮತ್ತು ಆರೋಗ್ಯದ ಸೌಲಭ್ಯ ಸಹ ಇರಬೇಕು. ಥರ್ಡ್ ಒಂದು ಬಲವಾದ ಉದ್ಯಮ ಮತ್ತು ತಂತ್ರಜ್ಞಾನ. ಆ ಒಂದು ಅಭಿವೃದ್ಧಿಶೀಲ ದೇಶದಲ್ಲಿ ಬಲವಾದ ಉದ್ಯಮಗಳು, ಕೈಗಾರಿಕೆಗಳು, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಇರಬೇಕು. ಫೋರ್ತ್ ಒಂದು ಬಡತನ ಅಂದ್ರೆ ಏನು, ಬಡತನ ಕಡಿಮೆ ಇರಬೇಕು. ಪವರ್ಟಿ ಕಡಿಮೆ ಇರುವಂತಹ ದೇಶವನ್ನು ನಾವು ಅಭಿವೃದ್ಧಿಶೀಲ ದೇಶ ಅಂತೀವಿ. ಇವೆಲ್ಲ ಏನಪ್ಪಾ ಅಂದ್ರೆ ಅಮೆರಿಕ ಇರ್ಬೋದು, ಜಪಾನ್, ಜರ್ಮನಿ, ಈ ಎಲ್ಲಾ ದೇಶಗಳು ಇದನ್ನ ಸಾಧಿಸಿವೆ. ಇದು ಭಾರತಕ್ಕೆ ಸಾಧ್ಯನಾ? ಇದೆಲ್ಲ ಭಾರತ ಸಾಧಿಸಿದ ಮಾತ್ರ ಅಭಿವೃದ್ಧಿಶೀಲ ದೇಶ ಆಗುತ್ತೆ. ಅಭಿವೃದ್ಧಿಶೀಲ ರಾಷ್ಟ್ರ ಆಗ್ಬೇಕಾದ್ರೆ ನಮ್ಮ ಪ್ರೆಸೆಂಟ್ ನಾವು ಭಾರತದ ಸ್ಥಿತಿ ಯಾವ ರೀತಿ ಇದೆಪ್ಪ ಅಂದ್ರೆ, ನಮ್ಮ ಭಾರತ ವಿಶ್ವದ 4ನೇ ಆರ್ಥಿಕತೆ ಆಗಿದೆ. ಹಾಗೆ ನಮ್ಮ ಯುವಜನರ ಸಂಖ್ಯೆ ಹೆಚ್ಚಳವಿದೆ. ಆ ಒಂದು ಯುವಜನರ ಸಂಖ್ಯೆಯನ್ನು ನಾವು ಬಳಸ್ಕೊಂಡು ನಮ್ಮ ದೇಶ ಅಭಿವೃದ್ಧಿಶೀಲ ರಾಷ್ಟ್ರ ಕಡೆ ಹೋಗ್ಬಹುದು. ಅದೇ IT ಮತ್ತು ಡಿಜಿಟಲ್ ಕ್ಷೇತ್ರದಲ್ಲಿ ವೇಗವಾದ ಬೆಳವಣಿಗೆ ಇವು ನಮ್ಮ ಬಲಗಳಾದರೆ, ಅದಕ್ಕೆ ತಕ್ಕ ಮಟ್ಟಿಗಾದಂತಹ ಸವಾಲುಗಳು ಸಹ ಇವೆ. ಅವುಗಳು ಯಾವುದಂದ್ರೆ ನಿರುದ್ಯೋಗ ಆಗಿರ್ಬೋದು, ಕೌಶಲ್ಯ ಇಲ್ಲದಿರಬಹುದು, ಅದು ಆದಾಯದ ಅಸಮಾನತೆ ಆಗಿರ್ಬೋದು, ಗ್ರಾಮ ಮತ್ತು ನಗರಗಳ ಅಂತರ ಆಗಿರ್ಬೋದು. ಫ್ರೆಂಡ್ಸ್, ಇವೆಲ್ಲ ನೋಡ್ಬೋದು. ನಮ್ಮ ದೇಶದಲ್ಲಿ GDP ಬೆಳವಣಿಗೆ ಆದ್ರೆ ಸಾಕಾಗಲ್ಲ ಫ್ರೆಂಡ್ಸ್. GDP ಜೊತೆಗೆ ಜನರ ಜೀವನ ಮಟ್ಟ ಸಹ ಬೆಳವಣಿಗೆ ಆಗೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಇಂಪಾರ್ಟೆಂಟ್ ಇಂದ ನಾವು 2047ರೊಳಗೆ ಅಭಿವೃದ್ಧಿಶೀಲ ಆಗಬಹುದು ಅಂತ ನನ್ನ ಒಂದು ಅನಿಸಿಕೆ. ಭಾರತ ಏನಾದರೂ 2047ರಲ್ಲಿ ಅಭಿವೃದ್ಧಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಮೊದಲನೇದಾಗಿ ಉತ್ತಮ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಆಗಬೇಕು. ಫ್ರೆಂಡ್ಸ್, ಓನ್ಲಿ ನಮ್ಮ ಯೂತ್ಸ್ ಅಲ್ಲಿ ಓನ್ಲಿ ಡಿಗ್ರಿ ಇದ್ರೆ ಸಾಕಾಗಲ್ಲ. ಡಿಗ್ರಿ ಜೊತೆ ಏನ್ ಇಂಡಸ್ಟ್ರಿಗೆ ಬೇಕು, ಮ್ಯಾನುಫ್ಯಾಕ್ಚರ್ ಸೆಕ್ಟರ್ಗೆ ಏನ್ ಬೇಕು, ಆ ಸ್ಕಿಲ್ಗಳನ್ನ ನಾವು ಕರಗತ ಮಾಡ್ಕೊಳ್ಬೇಕಾಗತ್ತೆ. ಎರಡನೇದು ಉದ್ಯಮ ಮತ್ತು ಉತ್ಪಾದನೆ. ಉದ್ಯಮ ಮತ್ತು ಉತ್ಪಾದನೆಗಳು ಜಾಸ್ತಿ ಆಗಬೇಕು. ಈ ಒಂದು ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಜಾಸ್ತಿ ಬೆಳವಣಿಗೆ ಆಗೋದ್ರಿಂದ ಏನು ಮೇಕ್ ಇನ್ ಇಂಡಿಯಾ ಇದು ಒಂದು ನಿಜ ಒಂದು ಕಾರ್ಯರೂಪಕ್ಕೆ ಬರಬೇಕು, ಇನ್ನೂ ಜಾಸ್ತಿ ಆಗ್ಬೇಕು. ಇದರಿಂದ ಏನಾಗುತ್ತೆ, ನಮ್ಮ 2047ರಲ್ಲಿ ನಾವು ಅಭಿವೃದ್ಧಿ ಆಗ್ಬೋದು. ಥರ್ಡ್ ಒಂದು ಉದ್ಯೋಗ ಸೃಷ್ಟಿ. ಈ ಉದ್ಯೋಗ ಸೃಷ್ಟಿ ಏನಾಗಬೇಕಂದ್ರೆ ಫ್ರೆಂಡ್ಸ್, ನಮ್ಮ ಯೂತ್ಸ್ಗಳಿಗೆ, ಅನ್ಎಂಪ್ಲಾಯ್ಮೆಂಟ್ಸ್ಗಳಿಗೆ ನಾವು ಜಾಸ್ತಿ ಉದ್ಯೋಗ ಕೊಟ್ಟು ಆ ಜನರನ್ನ ಎಂಪ್ಲಾಯ್ಮೆಂಟ್ ಮಾಡಿದರೆ ಈ 2047ರಲ್ಲಿ ಆಗ್ಬೋದು. ಫೋರ್ತ್ ತಂತ್ರಜ್ಞಾನ ಮತ್ತು ಸಂಶೋಧನೆ. ತಂತ್ರಜ್ಞಾನ ಮತ್ತು ಸಂಶೋಧನೆ ಹೆಚ್ಚಾಗಬೇಕು. AI ಆಗಿರ್ಬೋದು, ಆಟೋಮೇಷನ್ಗಳಾಗಿರ್ಬೋದು, ಗ್ರೀನ್ ಎನರ್ಜಿ, ಸೆಮಿಕಂಡಕ್ಟರ್, ಈ ತರ ಹೊಸ ಕ್ಷೇತ್ರಗಳಿಗೆ ಹೆಚ್ಚಿನ ಉತ್ಪಾದನೆ ಮಾಡಿ ಹೆಚ್ಚಿನ ಹೂಡಿಕೆಗಳು ಮಾಡೋದ್ರ ಮೂಲಕ ತಂತ್ರಜ್ಞಾನ ಮತ್ತು ಸಂಶೋಧನೆ ನಾವು ಹೆಚ್ಚು ಮಾಡಬೇಕು. ಮತ್ತು ಉತ್ತಮ ಆಡಳಿತ. ಈ ಉತ್ತಮ ಆಡಳಿತ ಏನಾಗುತ್ತಪ್ಪ ಅಂದ್ರೆ, ನಮ್ಮ ಒಂದು ದೇಶದಲ್ಲಿ ಪಾರದರ್ಶಕತೆ ಹೆಚ್ಚಾಗಬೇಕು, ಭ್ರಷ್ಟಾಚಾರ ಕಡಿಮೆ ಆಗಬೇಕು. ಈ ಎಲ್ಲಾ ಅಂಶಗಳು ಕಡಿಮೆ ಆದ್ರೆ ನಾವು 2027ರಲ್ಲಿ ಅಭಿವೃದ್ಧಿಶೀಲ ದೇಶ ಆಗೋದು ಪಕ್ಕಾ ಅಂತ ಹೇಳ್ಬೋದು. ಆದ್ರೆ ಅಭಿವೃದ್ಧಿ ಅಂದ್ರೆ ಕೇವಲ GDP ಅಲ್ಲ ಫ್ರೆಂಡ್ಸ್, ಅದು ಉತ್ತಮ ಜೀವನ ಮಟ್ಟ ಕಲ್ಪಿಸೋದಾಗಿರ್ಬೋದು, ಸಮಾನ ಅವಕಾಶಗಳು ಕಲ್ಪಿಸೋದಾಗಿರ್ಬೋದು, ಬಲವಾದ ಮಾಧ್ಯಮ ವರ್ಗದ ಸೃಷ್ಟಿ ಆಗಿರ್ಬೋದು, ಮತ್ತು ಉತ್ಪಾದಕತೆಯ ಯುವಜನತೆ ಅಂದ್ರೆ ಪ್ರೊಡಕ್ಟಿವಿಟಿ ಯೂತ್ಸ್ಗಳನ್ನ ಮಾಡೋದು, ಅವರಿಗೆ ಅನ್ಎಂಪ್ಲಾಯ್ಮೆಂಟ್ ಇಂದ ಎಂಪ್ಲಾಯ್ಮೆಂಟ್ಗೆ ಹೆಚ್ಚಿನ ಒಲವನ್ನು ತೋರಿಸುವಂಥದ್ದು. ಈ ಎಲ್ಲಾ ಅಂಶಗಳನ್ನು ನಾವು ಅಳವಡಿಸಿಕೊಳ್ಳೋದ್ರ ಮುಖಾಂತರ ನಾವೇನಿದೆ ನಮ್ಮ ಒಂದು 2047ರಲ್ಲಿ ನಮ್ಮ ಭಾರತವನ್ನು ವಿಕಸಿತ ಭಾರತ ಕಡೆ ಮಾಡಲು ಸಾಧ್ಯ. ಆದರೆ ಇದು ಕೇವಲ GDP ಅಂತ ಸಾಧ್ಯ ಅಲ್ಲ, ನಾವು ಮತ್ತು ನೀವು ಕೂಡ ಏನಂದ್ರೆ ಫ್ರೆಂಡ್ಸ್, ಎಜುಕೇಶನ್ ಪಾಲಿಸಿಗಳಾಗಿರ್ಬೋದು, ನಾವು ಜನರ ಮನೋಭಾವಗಳು ಆಗಿರ್ಬೋದು, ಇವೆಲ್ಲ ಸೇರಿ ನಾವೇನಾದರೂ ಈ ಒಂದು ವಿಕಸಿತ ಭಾರತಕ್ಕೆ ಸಾಥ್ ಕೊಟ್ರೆ ಇದೇನು ಕಷ್ಟ ಏನಲ್ಲ ಫ್ರೆಂಡ್ಸ್, ಸಾಧ್ಯ ಆಗುತ್ತೆ. ಏನಪ್ಪಾ, ಇದು 2047 ಒಂದು ದಿನಾಂಕ ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದೊಂದು ಜವಾಬ್ದಾರಿ, ನನ್ನ ಮತ್ತು ನಿಮ್ಮ ಎಲ್ಲರ ಜವಾಬ್ದಾರಿ. ಈ ಒಂದು ಜವಾಬ್ದಾರಿನ ನಾವು ಪೂರೈಸೋದ್ರ ಮುಖಾಂತರ ಈ ಒಂದು ವಿಕಸಿತ ಭಾರತಕ್ಕೆ ನಾವು ಕಾರಣೀಭೂತರಾಗಬಹುದು. ಫ್ರೆಂಡ್ಸ್, ಇದು ಏನು ಅನಿಸುತ್ತೆ ನಿಮಗೆ? 2047ರಲ್ಲಿ ನಮ್ಮ ರಾಷ್ಟ್ರ ಅಭಿವೃದ್ಧಿಶೀಲ ರಾಷ್ಟ್ರ ಆಗುತ್ತಾ ಅಂತ? ಈಗ ನಿಮ್ಗೆ ಈ ವಿಡಿಯೋ ಏನಾದರೂ ಲೈಕ್ ಆದರೆ, ನಿಮ್ಗೆ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.